ಶ್ರದ್ಧಾ, ಭೂಮಿಗೆ ಸ್ವಲ್ಪ ಕುಡಿಯೋದಕ್ಕೆ ನೀರಂತ ತಗೊಂಬಮ್ಮ. ಹಾ ಬಂದೆ ಅಪ್ಪಾಜಿ. ಪಚ್ಚೆ ಅಳತಿದ್ಯೇನೋ? ಏನಾಯ್ತು? ಅಳಬೇಡವೋ. ಅಳಬೇಡವೋ, ನಿಲ್ಸೋ ನಿಲ್ಸೋ. ಈಗ ಹೇಳು ಏನಾಯ್ತು ಅಂತ. ದನಿಗಳೇನಾದ್ರು ಬೈದ್ರಾ? ಮತ್ತೆ ಮನೇಲಿ ಏನಾದ್ರು ಜಗಳ ಮಾಡ್ಕೊಂಡ್ಯಾ ಆ ಸವಿತಾ ಜೊತೆ? ಅದಕ್ಕೆಲ್ಲ ಅಳ್ತಿದ್ದದ. ಮತ್ತಿನ್ನೇನು ಆ ಪಟೇಲ್ ಕಡೆಯವ್ರು ಏನಾದ್ರು ಮತ್ತೆ ನಿನ್ ಕರ್ಕೊಂಡು ಹೋಗಿ ರುಬ್ಬಿದ್ರಾ? ಅದು ನನಗೆ ಅಭ್ಯಾಸ ಇತ್ತು ಮಾರಾಯ. ಮತ್ತೆ ಚಿಕ್ಕ ದನಿಗಳು ಈಗ ನೀ ವಿಷಯಕ್ಕೆ ಬಂದೆ ಕಾಳ. ನಿಲ್ಸು ನಿಲ್ಸು ಒಂದ್ ನಿಮಿಷ. ಏನಾಯ್ತು ಅಂತ ಹೇಳು. ಏನ್ ಮಾಡಿದ್ರು ಚಿಕ್ಕ ದನಿಗಳು? ಬೈದಿದ್ರು ಬೇಜಾರಾತಿರಲ್ಲ ಮಾರಾಯ. ಅವ್ರ ಹತ್ರಕ್ಕೂ ಬೈಸ್ಕೊಂಡು ಅಭ್ಯಾಸ ಆಯ್ತು. ಮತ್ತೆ ಚಿಕ್ಕ ದನಿಗಳು ಕೈ ಮಾಡಿದ್ರ? ಛೇ ಛೇ ಛೇ, ಏನ್ ಪಚ್ಚಿ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರ? ಅವ್ರಿಗಿನ್ನೂ ಈ ಹಳ್ಳಿ, ಈ ಮನೆ, ಅವರಪ್ಪ, ಆಮೇಲೆ ಈ ಮನೇಲಿ ಎಲ್ಲರನ್ನೂ ಹೇಗೆ ನೋಡ್ತಾರೆ ಅದೆಲ್ಲ ಇನ್ನೂ ಅರ್ಥ ಆಗಿಲ್ಲ ಕಣೋ. ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ? ಅದೆಲ್ಲ ಸುಮ್ಮನೆ ಮಾರಾಯ. ನಿನಗೆ ಹೆಂಗೆ ಹೇಳಲಿತ್ತು ಗೊತ್ತಾತಿಲ್ಲ. ವಿಷಯ ತುಂಬಾ ಗಂಭೀರ ಇತ್ತಾ? ಮತ್ತೆ ಅದೇನಂತ ಹೇಳಿ ಸಾಯಿ. ಒಳ್ಳೆ ಪೊಲೀಸ್ ಎಂಕ್ವೈರಿ ಮಾಡಿ ಬಾಯಿ ಬಿಡಿಸೋ ಥರ ಆಗೋಯ್ತು ನಿಂದು. ಅವ್ರು ನನ್ನ ವಸ್ತು ಮೇಲೆ ಕಣ್ಣು ಹಾಕಿದ್ರು ಮರೆಯ. 2 ಪೆಟ್ಟು ಕೊಟ್ಟಿದ್ರಿ ತಡ್ಕತಿದ್ದೆ. ಆದ್ರೆ ಇದನ್ನ ತಡ್ಕೊಂಬ್ಲಾತಿಲ್ಲ ಮರೆಯ. ನಿನ್ನ ವಸ್ತು ಸವಿತಾ? ಮತ್ತೆ ಹೆಂಗೆ ಹೇಳಲಿ ಅಂತ ಗೊತ್ತಾತಿಲ್ಲ ಮರೆಯ. ಬೋದ ನನಗಲ್ಲಿ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಂಗಾಯ್ತು. ಭೂಮಿ ಬಾಯಿ ಬಿಡ್ದಂಗೆ ಆಗೋಯ್ತು ಮರೆಯ. ಅವಾಗ ಕಣ್ಣು ಹಾಕಿದ್ದು ನನ್ನ ಶ್ರದ್ಧಾ ಮೇಡಮ್ ಮೇಲೆ ಮರೆಯ. ಅಲ್ಲ ಮರೆಯ, ಈ ಪ್ರಪಂಚದಲ್ಲಿ ಯಾರಿಗೂ ಬೇರೆ ಹೆಣ್ಮಕ್ಳು ಕಾಣ್ತಲ್ಯಾ? ಎಲ್ರಿಗೂ ನನ್ನ ಶ್ರದ್ಧಾ ಮೇಡಮೇ ಬೇಕಾ? ನಾ ಎಂತ ಸಹಾಯ ಕೇಳ ಕಣ. ಹಿಂಗೆ ಮುಂದುವರೆದ್ರೆ ಒಂದಲ್ಲ ಒಂದಿನ ನಾನು ರಾತ್ರಿ ಅವ್ರನ್ನ ಕಟ್ಕೊಂಡು ಊರು ಬಿಟ್ಟು ಹೋತೆ. ಅವ್ರಿಗೂ ನೆಮ್ಮದಿ ಇಲ್ಲ, ಇತ್ಲಾಗ ನನಗೂ ನೆಮ್ಮದಿ ಇಲ್ಲ ಮಾರ. ಪಚ್ಚಿ ಏನ್ ಮಾತಾಡ್ತಾ ಇದೀಯಾ? ಸುಂದರ, ನಿನಗೆ ಲವ್ವು ಗಿವು ಎಂಥರ ಆಗಿದ್ರೆ ನಿಂಗೆ ಅರ್ಥ ಆಗ್ತಿತ್ತು. ಅಲ್ಲ, ನಿನ್ನ ಹುಡುಗಿನ ಅಥವಾ ನಿನ್ನ ಹೆಂಡ್ತಿನ ಇನ್ಯಾರ ಕಣ್ಣು ಹಾಕಿದ್ರೆ ನಿಂಗೆ ಹೆಂಗೆ ಆಗ್ತೈತೆ ಹೇಳು? ಹೊಟ್ಟೆಲಿ ಸಂಕಟ ಆಗ್ತಿತ್ತು ಮಾರಾಯ. ಇದೆಲ್ಲ ನಿನ್ನ ಹತ್ರಕ್ಕೆ ಹೇಳೋಕ್ಕೂ ಆಗ್ತಿಲ್ಲ, ನನ್ನ ಕೈಲಿ ಅನುಭವಿಸೋಕ್ಕೂ ಆಗ್ತಿಲ್ಲ. ನನಗೆ ಇದನ್ನೆಲ್ಲ ಹೇಳ್ಕೊಳಕ್ಕೆ ನಿನ್ನ ಬಿಟ್ಟರೆ ಬೇರೆ ಯಾರಿದ್ದ ಮಾರಾಯ? ಎಂತ ಮಾಡೋದು ಅಪ್ಪದ? ಗೋದ, ನನ್ನ ಶ್ರದ್ಧಾ ಮೇಡಮ್ನ ಕಾಪಾಡ್ಕೊಳಕ್ಕೆ ಒಂದು ದಾರಿ ಹೇಳು ಮಾರಾಯ. ನೀ ಯೋಚನೆ ಮಾಡಬೇಕಾಗಿರೋದು ನಿನ್ನ ಹೆಂಡತಿ ಮೇಲೆ ಯಾರಾದ್ರೂ ಕಣ್ಣು ಹಾಕಿದಾಗ ಮಾತ್ರ, ಶ್ರದ್ಧಾ ಮೇಡಮ್ ಮೇಲಲ್ಲ. ಹೋಗಿ ಕೆಲಸ ನೋಡು. ಗೋದ, ಶ್ರದ್ಧಾ ಬೇಡ. ಶ್ರದ್ಧಾ ಮೇಡಮ್ನ ಯಾರು ಮುಟ್ಟಕ್ಕಾಗಲ್ಲ. ಅವ್ರ ಬಗ್ಗೆ ಯಾರಾದ್ರೂ ಕೆಟ್ಟದ ಯೋಚನೆ ಮಾಡಿದ್ರೆ ನಾಶನೇ. ನೀನೇ ತಲೆ ಕೆಡಿಸ್ಕೊಬೇಡ. ಮತ್ತೆ ನನಗೆ ಬಿಡು. ನಿನ್ನ ಮೊದಲು ಕೆಲಸ ಮುಗಿಸು. ಬಾ ಬಾ. ಬಾರೋ ಬಾ. ಚಪ್ಪಲಿ ಬಿಟ್ಬಿಡ್ ಬಾ. ಏನಪ್ಪ ಬೋನ, ಕೆಲಸ ಎಲ್ಲ ಚೆನ್ನಾಗಿ ಆಗ್ತಿದ್ಯಾ?
ಹಾಂ ಚಿಕ್ಕನಿಗಳೇ, ಎಲ್ಲ ಚೆನ್ನಾಗಾಗ್ತಿದೆ. ನೀನು ನಿಂತಿರೋ ಪೋಸ್ ನೋಡ್ತಾ ಇದ್ರೆ ಫ್ರೀಯಾಗಿ ಏನೋ ಮಾತಾಡಬೇಕು ಅಂತ ಬಂದಿದ್ಯಾ? ಹಾಂ ಹೌದು ಚಿಕ್ಕನಿಗಳೇ, ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಮಾತಾಡಪ್ಪ, ಹೆದರ್ಕೊಂಬೇಡ. ನಾನೇ ನಿನ್ನನ್ನು ಕೆಲಸದಿಂದ ತೆಗ್ದಾಕಲ್ಲ. ಅದೇನು ಹೇಳಬೇಕು ಅಂತಿದ್ಯೋ ಹೇಳು. ಚಿಕ್ಕನಿಗಳೇ, ಶ್ರದ್ಧಾ ಮೇಡಮ್ ತುಂಬ ಒಳ್ಳೆಯವರು. ದನಿಗಳಿಗೆ ಒಂಥರ ಮಗಳ ಥರ. ಮಗಳ ಥರ ಆದರೆ ನಿಜವಾದ ಮಗಳಲ್ವಲ್ಲ? ನಿಜವಾದ ಮಗಳು ಆಗದೆ ಇರ್ಬೋದು, ಆದರೆ ದನಿಗಳ ದೃಷ್ಟಿಯಲ್ಲಿ ಮಗಳೇ. ಅದಕ್ಕೆ ನಾನೇನು ಮಾಡಬೇಕೀಗ? ಅವ್ರು ಇಲ್ಲಿಗೆ ಬಂದಾಗಲೇ ನಾನು ಇಲ್ಲಿಗೆ ಬಂದಿದ್ದು. ಹಾಗಾಗಿ ಮೊದಲಿಂದನೂ ಯಾವ ಸಂಕೋಚನೂ ಇಲ್ಲದೆ ಎಲ್ಲ ವಿಷಯ ನನ್ನ ಹತ್ರ ಹಂಚ್ಕೋತಾರೆ. ಒಳ್ಳೆಯದು. ಅದಕ್ಕೆ ಅವ್ರಿಗಿನ್ನೂ ಮದುವೆ ಆಗಿಲ್ಲ. ಆಮೇಲೆ ಅವ್ರಿಗೆ ಈ ಪ್ರೀತಿ ಪ್ರೇಮ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ. ಗುರುವೇ, ಅದೇನು ಹೇಳಬೇಕು ಅಂತಿದ್ಯೋ ಸರಿಯಾಗಿ ಹೇಳು. ಅದೇ ದಿನಗಳೇ, ಅವ್ರಿಗೆ ಈ ಥರದ್ದೆಲ್ಲ ಅವ್ರಿಗಾಗಲ್ಲ. ಹಾಗಾಗಿ ನೀವು ಅರ್ಥ ಆಯ್ತು ಬಿಡಪ್ಪ. ಅವಳಿಂದ ನಾನು ದೂರ ಇರಬೇಕು, ಅದನ್ನೇ ತಾನೇ ನೀನು ಹೇಳಕ್ ಬಂದಿದ್ದ. ನೋಡು ಭವನ್, ಮೊದಲು ನೀನು ಅವಳನ್ನ ತಲೆಯಿಂದ ಕಿತ್ತಾಕು. ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಶ್ರದ್ಧಾ ಅಲ್ಲ. ಅದಿರ್ಲಿ, ನಾನು ಯಾಕೆ ದೂರ ಇರಬೇಕು? ಕಾರಣ ಕೊಡಪ್ಪ. ಅದೇ ಚಿಕ್ಕದನಿಗಳೇ, ಪ್ರೀತಿ. ಏಯ್, ಅವೆಲ್ಲ ಬಿಟ್ಬಿಡು. ಏನಾದರೂ ಸ್ಟ್ರಾಂಗ್ ವ್ಯಾಲಿಡ್ ರೀಸನ್ ಇದ್ರೆ ಕೊಡು. ಅದಿರ್ಲಿ, ನೀನು ಮದುವೆ ಆಗಿರೋನು, ಹೆಂಡತಿ ಯಾರು, ಪಕ್ಕದ ಮನೆಯವಳು ಯಾರು ಅಂತ ಗೊತ್ತು ಮಾಡ್ಕೊಂಡು ಜೀವನ ಮಾಡಬೇಕು. ಇಬ್ರು ಒಂದೇ ಅನ್ಕೊಂಡ್ರೆ ವ್ಯವಸ್ಥೆ ಕೆಟ್ಟೋಗುತ್ತೆ. ಹೌದು, ನೀನ್ ಯಾರು ನನಗೆ ಹೇಳಕ್ಕೆ? ನಾನು ಯಾರಿಲ್ಲಿ? ಚಿಕ್ಕದನಿಗಳು. ನೀನು ಆಳು. ಸೂಪರ್ ಮಗ ನೀನು. ನಿನಗೆ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇದೆ. ಬೇಗ ಮೇಲ್ ಬರ್ತೀಯ. ನಿನಗೆ ಆದಷ್ಟು ಬೇಗ ಒಂದು ಒಳ್ಳೆ ಪೋಸ್ಟಿಗೆ ಹೋಗಿ ಪ್ರಮೋಷನ್ ಮಾಡ್ತೀನಿ. ಓಕೆನಾ? ಆಳು ಆಳಾಗಿರೋ, ಆಳೋಗಿ ಬರಬೇಡ. ಅರ್ಥ ಆಯ್ತಾ? ಶ್ರದ್ಧಾ, ಅಯ್ಯೋ ಇಲ್ಲ, ಇನ್ನು ಇಲ್ಲಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇನ್ನು ಇಲ್ಲೇ ಇದ್ರೆ ನಿನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತೀನಿ. ನನಗೆ ನೀನು ಬೇಕು ಶ್ರದ್ಧಾ, ನನ್ನ ಜೀವ ನೀನು. ಏನು ಮಾಡಲಿ ನಾನೀಗ? ದನಿಗಳಿಗೆ ಈ ವಿಷಯ ಎಲ್ಲ ಹೇಳ್ಬಿಡ್ಲಾ? ಓಹ್ ಇಲ್ಲ, ಬೇಡ. ಅವ್ರಿಗೆ ಇದು ಯಾವುದು ಗೊತ್ತಾಗಬಾರ್ದು. ಅಥವಾ ಹೇಳ್ದೆ ಕೇಳದೆ ಇಲ್ಲಿಂದ ಹೊರಟ್ಬಿಟ್ರೆ? ಛೇ, ಬೇಡ. ಊರಿಗೆ ಹೋಗ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು ಹೋಗೋದೇ ಸರಿ. ಅದೇ ಸರಿ. ಶ್ರದ್ಧಾ, ಅಬ್ಬಾ, ಅಂತೂ ಇಂತೂ ತಿಂಡಿ ತಯಾರಾಯ್ತು. ಟೀಚರ್ ಅಮ್ಮ, ದಣಿಗಳಿಗೆ ತಿಂಡಿ ತಯಾರಾಯ್ತಂತ ಹೇಳ್ಬಿಡಿ. ಆ ಟೇಬಲ್ ಮೇಲೆ ಎಲ್ಲ ಇಟ್ಟಿರಿ, ನಾ ತಿಂಡಿ ತಗೋಬತ್ತೆ. ಹಾ ಬಂದ್ರೆ ಕಮಲಮ್ಮ. ಪಚ್ಚಿ, ಸವಿತಾ, ಬೋನಾ, ಏ ಬೋನಾ, ಎಲ್ಲೋ ದೈವ, ಇಷ್ಟೊತ್ತಾದ್ರೂ ಕಾಣೋದಿಲ್ಲ. ಭುವನ್ ಎಲ್ಲಿ ಹೋದ್ರು? ಎಲ್ಲಿ ಹೋದ ಟೀಚರ್ ಅಮ್ಮ? ಅವನ್ ಸದ್ದೇ ಇಲ್ಲ ಇವತ್ತು. ಅದೇ ಕಮಲಮ್ಮ, ಎಲ್ಲಿ ಹೋದ್ರು ಅಂತ. ಯಾವಾಗ್ಲೂ ಎಲ್ಲರಿಗಿಂತ ಮುಂಚೆನೆ ಬರ್ತಿದ್ದ, ಇವತ್ತು ಕಾಣೋದೇ ಇಲ್ಲ. ಹಾಲು ಕರಿಯಕ್ ಹೋಗಿದ್ದೆ ಅಂದ್ರೆ ಕೊಟ್ಟಿಗೆ ಆದ್ರೂ ಕಾಣೋದಿಲ್ಲ. ಎಲ್ಲಿ ಹೋದ್ನ? ಈಗ ತಿಂಡಿಗೆ ಬರ್ಲಿಲ್ಲ ಅಂದ್ರೆ ಎಂತಾಯ್ತು? ಮಧ್ಯಾಹ್ನ ಊಟಕ್ಕೆ ಬತ್ರು. ಅರೆ, ಬೇಜಾರು ಮಾಡ್ಕೊಂಡು ಏನಾದರೂ ಏನು ಹೇಳಿಲ್ವಲ್ಲ? ಯಾಕೆ ಹೀಗೆ ಮಾಡ್ತಾರೆ ಇವರು? ಎಲ್ಲಿ ಹೋದ್ರು? ನೀವೆಲ್ಲ ಇಡೀ ಬಂದೆ. ಎಲ್ಲಿ ಹೋದ್ರಿ ಭುವನ್? ಛೇ, ಯಾವಾಗಲೂ ಹೀಗೆ ಮಾಡ್ತೀರಾ ನೀವು?
ಊರ್ಮಿಳಾ, ಓಹೋ ಏನು ಮೇಡಮ್ ನೀವಿಲ್ಲಿ? ಅಲ್ಲ, ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹುಟ್ಟಿದಾನೆ? ಬೆಳಗ್ಗೆನೆ ನಿನ್ನ ದರ್ಶನ. ಇನ್ನಿಡೀ ದಿನ ಹೇಗಿರುತ್ತೋ ಏನು ಕತೆನೋ. ಭುವನ್ ಎಲ್ಲಿದ್ದಾರೆ ಅಂತ ಕೇಳೋಣ ಅಂತ ಬಂದೆ. ಅವ್ರಿನ್ನೂ ತಿಂಡಿಗೆ ಬಂದಿಲ್ಲ, ಅದಕ್ಕೆ. ಅಬ್ಬಬ್ಬಬ್ಬಬ್ಬಬ್ಬ, ನನ್ನ ಗಂಡನ ಮೇಲೆ ಊರಲ್ಲಿರೋ ಹುಡುಗಿರ್ಗೆಲ್ಲ ಅದೆಂಥ ಅಭಿಮಾನನೋ. ಅವನಿಲ್ಲಿಲ್ಲ. ಎಲ್ಲಿ ಹೋಗಿದ್ದಾರೆ ಅಂತ ಏನಾದರೂ ಹೇಳಿದಾರಾ? ಯಾವನಿಗೆ ಗೊತ್ತು? ಅಲ್ಲ ಊರ್ಮಿಳಾ, ನಿಂಗೇನಾದ್ರೂ ಹೇಳಿ ಹೋದ್ರಾ ಅಂತ. ಹೇಳಲ್ಲ ಕಣೆ. ಏನಿವಾಗ? ಅವನು ನನ್ನ ಗಂಡ. ಅವನ್ನ ಎಲ್ಲಿಗೆ ಬೇಕಾದ್ರೂ ಕಳಿಸ್ತೀನಿ, ಯಾವಾಗ ಬೇಕಾದ್ರೂ ಕರೆಸ್ಕೋತೀನಿ. ಅದಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಭುವನ್ ಹೊರಗೆ ಹೇಳು ಕಾಣಿಸ್ತಾ ಇಲ್ಲ ಊರ್ಮಿಳಾ, ಅದಕ್ಕೆ ಕೇಳಕ್ ಬಂದೆ. ಅದಕ್ಕೆ ನಾನೇನು ಮಾಡಲಿ? ಅವನ ತಿಂಡಿನ ಬಂದು ನಾನು ತಿನ್ನಲ್ಲ. ನೋಡು, ಮೊದಲು ನೀನು ಈ ರೂಮಿಂದ ಆಚೆಗೆ ಹೋಗು. ನಿನ್ನ ಲಿಮಿಟಲ್ಲಿ ನೀನಿರು. ಇಲ್ಲ ಅಂತಂದರೆ ಸರಿ ಇರಲ್ಲ. ಅದು ಈ ರೂಮಿನ ವಿಷಯ ಆಗಿರ್ಬೋದು, ಅಥವಾ ನನ್ನ ಗಂಡನ ವಿಷಯ ಆಗಿರ್ಬೋದು. ಛೀ, ಶ್ರದ್ಧಾ, ಇಷ್ಟು ಟೆನ್ಷನ್ಲಿದ್ರು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದೀರಾ. ನೋಡಿ, ನಾನೀಗಾಗಲೇ ಟೆನ್ಷನ್ ಇದ್ದೀನಿ. ಇನ್ನಷ್ಟು ಟೆನ್ಷನ್ ಕೊಡಬೇಡಿ. ನಿಮ್ಮ ಪಾಡಿಗೆ ನೀವು ಹೋಗಿ ನಂಗೆ ದಾರಿ ಬಿಡಿ. ಯಾಕೆ ಟೆನ್ಷನ್ ಜಾಸ್ತಿ ಮಾಡಿದ್ರೆ ಇನ್ನೂ ಕ್ಯೂಟಾಗಿ ಕಾಣಿಸ್ತೀರಾ ಅಂತನಾ? ಹಾಂ, ಓಕೆ, ಸಿಟ್ಟಾಗಬೇಡಿ. ಏನೋ ಹುಡುಕ್ತಿರೋ ಹಾಗಿದೆ, ನಾನೇನಾದರೂ ಹೆಲ್ಪ್ ಮಾಡಲಾ? ನಿಮ್ಮ ಹೆಲ್ಪ್ ಏನೂ ಬೇಕಾಗಿಲ್ಲ. ನಾನು ಭುವನ್ ಅವ್ರು ಕಾಣಿಸ್ತಿಲ್ಲ ಅಂತ ಹುಡುಕ್ತಿದ್ದೀನಿ. ಅವ್ರು ನಿಮ್ಗೇನಾದರೂ ಸಿಕ್ಕಿದ್ರಾ? ಗೊತ್ತಿದ್ರೆ ಎಲ್ಲಿ ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂದು ಹೊರಡಿ. ಓಹೋ, ತುಂಬ ಮಾತಾಡ್ತೀರಾ ಮೇಡಮ್. ಇದೇ ಮಾತನ್ನ ಪ್ರೀತಿಯಿಂದ ಆಡಿದರೆ ಎಷ್ಟು ಚೆನ್ನಾಗಿರೋದು ಕೇಳೋಕ್ಕೆ. ಭುವನ್ ಎಲ್ಲಾದರೂ ಸಿಕ್ಕಿದ್ರಾ, ಕಾಣಿಸಿದ್ರಾ ನಿಮಗೆ? ವಾಟ್ ಅ ಫೂಲಿಶ್ ಕ್ವಶನ್. ನಿಮ್ಮ ಎದುರಿಗೆ ನಿಂತಿಲ್ವಾ? ನಾನು ಭುವನ್ ಅಲ್ವಾ? ನೋಡಿ, ನಿಮಗೆ ಬೇಕಾದವ್ರನ್ನ ಈ ಥರ ಹೊರಗಡೆ ಹುಡ್ಕೋದ್ರೆ ಕಾಣಲ್ಲ. ನನ್ನನ್ನು ನಿಮ್ಮ ಹಾರ್ಟಲ್ಲಿ ಇಟ್ಕೊಳ್ಳಿ, ಅವಾಗ ಹುಡ್ಕೋ ಗೋಜೆ ಇರಲ್ವಲ್ಲ. ಏನಂತೀರಾ? ನೋಡಿ, ನಾನು ಹುಡುಕ್ತಾ ಇರೋದು ನಿಮ್ಮನ್ನಲ್ಲ, ನಮ್ಮ ಭುವನ್ನ, ಈ ಮನೆ ಮಗ ಭುವನ್ನ. ಓಹೋ, ಹಂಗಾದ್ರೆ ನಾನು ಯಾರೋ ಬೀದಿ ದಾಸಯ್ಯನ ಅಥವಾ ಈ ಮನೆ ಆಳ? ನೀವ್ಯಾರು ಅಂತ ನಿಮಗೆ ಗೊತ್ತಿರಬೇಕು. ನೀವು ಅಪ್ಪಾಜಿ ಮಗ ನಿಜವಾಗ್ಲೂ ಹೌದಾದ್ರೆ ಅವರಲ್ಲಿರೋ ಒಂದೇ 1% ಒಳ್ಳೆತನನಾದರೂ ಮೈಗೂಡಿಸ್ಕೊಳ್ಳಿ. ಈಗ ದಾರಿ ಬಿಡಿ. ಅಷ್ಟೆಲ್ಲ ಒಳ್ಳೆಯವರಾಗಿ ಏನು ಮಾಡಬೇಕು ಶ್ರದ್ಧಾ? ಹಾಂ, ಇನ್ನೊಂದು ಮಾತು. ನೀವು ನಮ್ಮ ಅಪ್ಪಾಜಿನ ಅಪ್ಪಾಜಿ ಅಂತ ಕರೆಯೋದು, ನಮ್ಮ ಅಪ್ಪಾಜಿ ಭುವನ್ ಅಂತ ಕರೆಯೋದು, ಬರೀ ಕನ್ಫ್ಯೂಷನ್. ಅದಕ್ಕೆ ಆ ಭುವನಿಗೆ ಹೇಳಿದ್ದೀನಿ ಅವನ ಹೆಸರು ಬದಲಾಯಿಸ್ಕೊಳ್ಳೋಕ್ಕೆ. ಆಮೇಲೆ ನೀವು ನಮ್ಮ ಅಪ್ಪಾಜಿನ ಅಪ್ಪಾಜಿ ಅಂತ ಕರಿಬೇಡಿ. ಬಾವಾ ಅಂತ ಕರೀರಿ, ಆಯ್ತಾ? ಶ್ರದ್ಧಾ ಮೇಡಮ್, ನೀವೆಲ್ಲಿದ್ರಿಯಾ? ಅಲ್ಲಿ ಕಮಲಕ್ಕ ನಿಮ್ಮನ್ನು ಕರಿತಿದ್ರು. ಹಾಂ, ಓಹ್, ಹೊರಟೆ. ಬನ್ನಿ. ಕರಡಿ ಹುಡ್ತವನೆ. ಒಂದು ಹುಡುಗಿ ಮಾತಾಡ್ಬೇಕಾರೆ ಮಧ್ಯೆ ನಿನಗೆ ಯಾವನ್ ಬರಕ್ಕೆ ಹೇಳಿದ್ದ? ಚಿಕ್ಕ ತಿಂಡಿಗಳೇ, ಈ ನಮ್ನಿ ಮಾತುಕತೆ ಎಲ್ಲ ನಾನು ತೋಟದಾಗ ಗಾದಿ ಬದಿಗೆ ತುಂಬ ಮಾಡಿದ್ದೆ ಮರ್ರೆ. ಎಂತ ಇಲ್ಲ, ಗದ್ದೆ ಕಡೆ ಹೊಂಟ್ರ? ಬತ್ತೀಯಾ? ಇಲ್ಲ, ನೀವು ಹೈನಿ, ನಂದು ಮುಗೀತು. ನೋಡಿದ್ಯೇನು? ಬೋನಣ್ಣ ಎಲ್ಲೋ ಇರ್ತ್ರಿ? ಮನಿ ಬಿಟ್ರೆ ತೋಟ. ಹೌದು, ನೀವೆಂತಕ್ಕೆ ಗಾಬರಿ ಮಾಡ್ಕೊಂಡಿರಿ? ಪ್ರತಿದಿನ ತರ ಹೋಗಿದ್ರೆ ಗಾಬರಿ ಆಗ್ತಿರ್ಲಿಲ್ಲ ಕಣೋ ಪುಟ್ಟ. ಆದ್ರೆ ಈಗ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ. ನಿನ್ನೆ ರಾತ್ರಿ ಬೇರೆ. ಎಂತ ನಿಲ್ಸಿರಿ?
ಮುಂದರ್ಸಿ ಎಂತ ಎಂತ ಆಯ್ತಕ್ಕ? ಬಿಡು ಪುಟ, ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ನೀವು ಹಿಂಗೆ ಮುಚ್ಚಿಟ್ಕೊಂಡು ನೀವು ಒಬ್ಬರೇ ನೋ ತಿಂತಿರ್ತೀರಿ ಅಲ್ದಾ? ಪುಟ, ಭುವನ್ ನನ್ನ ಜೀವ ಕಣೋ. ಅವ್ರ ದೇಹಕ್ಕೆ ಮನಸ್ಸಿಗೆ ಏನೇ ನೋವಾದರೂ ಅದು ನನಗೂ ನೋವಾಗೋ ಹಾಗೆ. ಇವತ್ತು ಯಾಕೋ ಮನಸ್ಸು ಇನ್ನೂ ಏನೋ ಕೆಟ್ಟದಾಗತ್ತೆ ಅನ್ನೋ ಯೋಚನೆ ಮಾಡ್ತಾ ಇದೆ. ಬಿಡು, ಬಾ ಅಲ್ಲಿ ಕೆಳಗಡೆ ತೋಟದ ಕಡೆ ಇದಾರೇನೋ ನೋಡೋಣ. ಭುವನಣ್ಣ, ಅಪ್ಪಾಜಿ ಗೊತ್ತಾದ್ರೆ ಗಾಬರಿ ಆಗ್ತಾರೆ, ಹೋಗ್ಬೇಡ. ಯಾವ ವಿಷಯಕ್ಕೆ ಗಾಬರಿ ಮಾಡ್ಕೊಂಡು ಎಲ್ಲಿ ಕೂತಿರೇನೋ ಅಲ್ದಾ? ನೋಡೋಣ ಬಾ ಪುಟ. ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಶ್ರದ್ಧಾ ಅಲ್ಲ. ಆಳು ಹಾಳಾಗಿರೋ ಆಳು. ಭುವನ್, ನೀವು ಇಲ್ಲಿದ್ದೀರಾ? ಯಾಕೆ ಹೀಗೊಬ್ರೆ? ಭುವನ್, 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 ಯಾಕೆ ಭುವನ್? ಏನಾಯ್ತು? ಯಾಕೆ ಹೀಗೊಬ್ಬರೇ ಬಂದು ಕೂತ್ಕೊಂಡು? ಭುವನ್, ನಾನು ಇನ್ಮೇಲಿಂದ ನಿಮ್ಮ ಇಷ್ಟದ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ, ನಿಮ್ಮ ಮನ್ಸಿಗೆ ನೋವು ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿ ಭುವನ್, ಪ್ಲೀಸ್. ಶ್ರದ್ಧಾ, ಹೀಗೆಲ್ಲ ಮಾತಾಡಿ ನನ್ನ ಮತ್ತಷ್ಟು ನೋಯಿಸ್ಬೇಡ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನಾನೇ ನಿನ್ನ ಮತ್ತಷ್ಟು ಕಷ್ಟಕ್ಕೆ ನೋಗಿದೆ. ಒಂದು ತೊಂದರೆಯಿಂದ ಇನ್ನೊಂದು ತೊಂದರೆ ಕರ್ಕೊಂಬಂದು ಬಿಸಾಕ್ತೆ. ಇಲ್ಲ ಭುವನ್, ಈಗ ಆ ಥರದ್ದು ಏನೂ ಆಗಿಲ್ಲ, ನೀವೇನೂ ಮಾಡಿಲ್ಲ. ಆ ಭುವಿನ ನಾನೇ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಸುಮ್ಮನೆ ನಾನೇ ನಿಮಗೆ ವಿನಾಕಾರಣ ಟೆನ್ಷನ್ ಕೊಟ್ಟೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಶ್ರದ್ಧಾ, ನಾನು ಚಿಕ್ಕತನಗಳ ಹತ್ರ ಮಾತಾಡಿದೆ. ನೀನು ಹೇಳಿದ್ರಲ್ಲಿ ಯಾವ ತಪ್ಪು ಕೂಡ ಇರಲಿಲ್ಲ. ನಾವಿಲ್ಲಿಂದ ಹೊರಟೋಗೋಣ ಶ್ರದ್ಧಾ, ಸಾಕು. ನಮ್ಮಿಂದ ಒಳ್ಳೆ ಕೆಲಸಗಳಾಗಿದೆ, ಇನ್ನಿಲ್ಲಿರೋದು ಬೇಡ. ಇನ್ಯಾವ ಕಷ್ಟನೂ ನೀನು ನೋಡಬಾರ್ದು. ಹಾಗಂದ್ರೆ ಹೇಗೆ ಭುವನ್? ನಮ್ಮಿಂದ ಒಳ್ಳೆ ಕೆಲಸ ಆಗಿಲ್ಲ, ನಾವೊಂದು ದೊಡ್ಡ ಗಂಡಾಂತರನ ಇಲ್ಲಿ ತಗೊಂಬಂದು ಇಟ್ಟಿದ್ದೀವಿ. ಅದನ್ನು ಸರಿ ಮಾಡದೆ ಹೋಗೋ ಹಾಗಿಲ್ಲ. ನನಗೆ ನನ್ನ ಹೆಂಡತಿ ಮುಖ್ಯ ಶ್ರದ್ಧಾ. ನನ್ನನ್ನು ಕಾಪಾಡ್ಕೋಬೇಕು. ಅದಕ್ಕಿಂತ ನನಗಿನ್ನೇನು ಬೇಡ. ನನಗೆ ಧರ್ಮ ಸಂಕಟ ಅನುಭವಿಸೋಕ್ಕಾಗಲ್ಲ ಶ್ರದ್ಧಾ. ಈ ಕಡೆ ದನಿಗಳಿಗೆ ಚಿಕ್ಕ ದನಿಗಳಿಗೆ ಕೆಟ್ಟತನ ಹೇಳಂಗೂ ಇಲ್ಲ, ಆ ಕಡೆ ಚಿಕ್ಕ ದನಿಗಳ ಮೇಲೆ ಕೈ ಮಾಡೋ ಹಾಗೂ ಇಲ್ಲ. ಇಲ್ಲಿ ನಿನ್ನ ಪರ ವಹಿಸ್ಕೊಂಡು ಮಾತಾಡೋ ಹಾಗೂ ಇಲ್ಲ. ತ್ರಿಶಂಕು ಸ್ಥಿತಿ ಯಾರಿಗೂ ಬೇಡ ಶ್ರದ್ಧಾ. ಸುಮ್ಮನೆ ಹೊಟ್ಬಿಡೋಣ. ದನಿಗಳು ಚಿಕ್ಕ ದನಿಗಳ ಜೊತೆ ಆರಾಮಾಗಿರ್ಲಿ. ಚಿಕ್ಕದಣಿ ಏನಾಗಿದೆ ಭುವನ್ ನಿಮ್ಗೆ? ಅವ್ನು ಯಾವ ಚಿಕ್ಕದಣಿನೂ ಅಲ್ಲ, ಭುವಿನೂ ಅಲ್ಲ, ಅವನೊಬ್ಬ ಫ್ರಾಡ್. ಈಗಲಾದ್ರೂ ನನ್ನ ಮಾತನ್ನು ನಂಬಿ ಭುವನ್. ಶ್ರದ್ಧಾ, ಅವ್ನು ನಮ್ಮಿಬ್ಬರ ಪಾಲಿಗೆ ಕೆಟ್ಟೋನು ಒಂದು ಮಾತ್ರಕ್ಕೆ ಅವನವ್ರ ಮಗನೇ ಅಲ್ಲ ಅಂತ ಹೇಳಿದ್ರೆ ಹೇಗೆ ಶ್ರದ್ಧಾ? ಈ ಮಾತೇನಾದರೂ ದನಿಗಳ ಕಿವಿಗೆ ಬಿದ್ದರೆ ಅವ್ರು ಎದೆ ಹೊಡ್ಕೊಂಡು ಸತ್ಯ ಹೋಗ್ತಾರೆ ಅಷ್ಟೇ. ಅರ್ಥ ಮಾಡ್ಕೊ. ಸೈಲೆಂಟಾಗಿ ಇಲ್ಲಿಂದ ಹೊರಟ್ಬಿಡೋಣ. ನೋಡಿ ಭುವನ್, ಆ ಭುವಿಯಿಂದ ನಾನು ಕಾಪಾಡ್ಕೋತೀನಿ. ಅದು ಹೇಗೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ಅಲ್ಲದೆ ಅವನೊಬ್ಬ ವಂಚಕ, ಅಪ್ಪಾಜಿ ಮಗ ಅಲ್ಲ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ನೋಡ್ತಾ ಇರಿ. ಅಷ್ಟೇ ಅಲ್ಲ, ಅಪ್ಪಾಜಿಗೆ ಅವರ ನಿಜವಾದ ಮಗನ ಕೊಡ್ಸೇ ನಾನು ಇಲ್ಲಿಂದ ಹೋಗೋದು. ಶ್ರದ್ಧಾ, ಹೌದು ಭುವನ್, ಇದರಿಂದ ನಿಮಗೆ, ಅಪ್ಪಾಜಿಗೆ, ನಮಗೆ ಯಾರಿಗೂ ನೋವಾಗದೇ ಇರೋ ಹಾಗೆ ಈ ಸಮಸ್ಯೆನ ನಾನೇ ಬಗೆಹರಿಸ್ತೀನಿ. ನಿಮ್ಮ ಜೊತೆಗಿರಿ ಸಾಕು.